ಇಳಿಕೆಯಾಗಿದ್ದ ಟೊಮೆಟೊ ದರ ಮತ್ತೆ ಏರಿಕೆ ಕಾಣ್ತಾ ಇದ್ದಂತೆ ಕಳ್ಳರು ರಾತ್ರೋರಾತ್ರಿ ರೈತರ ತೋಟಕ್ಕೆ ನುಗ್ಗಿ ಬರೋಬ್ಬರಿ 2 ಟನ್ ಟೊಮೆಟೊವನ್ನು ಕದ್ದಿದ್ದಾರೆ. ಈ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ್ರಪಾಳ್ಯ ಗ್ರಾಮದಲ್ಲಿ ಆಗಿದೆ. ಬೈರಸಂದ್ರಪಾಳ್ಯ ಗ್ರಾಮದ ದಿವಾಕರ್ ಅನ್ನೋರು ಟೊಮೆಟೊ ತೋಟದಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದು 1 ಲಕ್ಷ ಮೌಲ್ಯದ ಟೊಮೆಟೊವನ್ನು ಕದ್ದಿದ್ದಾರೆ. ಪೊಲೀಸರಿಗೆ ರೈತ ದೂರನ್ನ ಕೊಟ್ಟಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ರಾತ್ರಿ 2:30ಗೆ ನಾವು ಟೊಮೆಟೊಗೆ ನೀರು ಬಿಟ್ಟಿದ್ವಿ. ಕರೆಂಟ್ ಕೊಟ್ಟಿದ್ರು. ನಾವು ಕಲ್ಲಂಗಡಿ ನೀರು ಕಟ್ಟಬೇಕಾಯ್ತು. 2:30ಗೆ ಆಫ್ ಮಾಡಿಕೊಂಡು ನಾವು ಮೇಲೆ ನೀರು ಕಟ್ತಾ ಇದ್ವಿ. ನಾನು ನಮ್ಮ ಲೇಬರು ಮತ್ತು ಇಲ್ಲಿ ಇನ್ನೊಂದು ಫ್ಯಾಮಿಲಿ ಇದ್ದಾರೆ. ಅವರೆಲ್ಲ ಪಾಪ ಅವರು ಹೊಸ ವರ್ಷ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ರು. ನಾವು ಬೆಳಗ್ಗೆ ಬಂದು ಇಲ್ಲಿ ನೋಡಿದಾಗೆ ಟೊಮೆಟೊ ಗಿಡದಲ್ಲಿ ಇದ್ದಿದ್ದ ಹಣ್ಣು ಒಂದೂ ಬಿಟ್ಟಿಲ್ಲ, ಎಲ್ಲ ಕಿತ್ಕೊಂಡು 2 ಟನ್ ಮೇಲೆ ಇತ್ತು. ಇನ್ನು 2ನೇ ಕುಯ್ತಾ ಇರೋದು. ನಾನು ಬೆಳಗ್ಗೆ ಸುಗ್ಗಿಯವ್ರಿಗೆ ಆರ್ಡ್ರ್ ತೊಗೊಂಡಿದ್ದೆ, ನಾಳೆ ಕೊಡ್ತೀನಿ ಹಣ್ಣು, ಮಂಗಳವಾರ ಹಣ್ಣು ಕೊಡ್ತೀನಿ ಅಂತ ಸುಗ್ಗಿಯವ್ರಿಗೆ ಆರ್ಡ್ರ್ ತೊಗೊಂಡಿದ್ದೆ. ಅವ್ರು 1.5 2 ಟನ್ ಕೇಳಿದ್ರು ಕೊಡಿ ಅಂತ. ನಾನು ಬೆಳಗ್ಗೆ ಬಂದು ತೋಟದಲ್ಲಿ ನೋಡಿದಾಗ ಕಾಯಿಗಳು ಸಮೇತ ಎಲ್ಲ ಕಿತ್ತಾಕಿ ಹಣ್ಣುಗಳಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.